ಈಗಾಗಲೇ ಹಲವು ಯಶಸ್ವಿ ಕರಾಟೆ ಪಂದ್ಯಾವಳಿಗಳನ್ನು ಆಯೋಜಿಸಿರುವ ನಮ್ಮ ಸಂಸ್ಥೆಯ ವತಿಯಿಂದ ಹಾಸನ್ ಓಪನ್ 5ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಜನವರಿ 11ರಂದು ನಗರದ ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗುತ್ತದೆ ಅಂತ ಹಾಸನ್ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಆರಿಫ್ ತಿಳಿಸಿದರು. ಈ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಕರ್ನಾಟಕದ 12 ಜಿಲ್ಲೆಗಳಿಂದ ಸುಮಾರು 800ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. 6ರಿಂದ 18 ವರ್ಷದ ಬಾಲಕ ಬಾಲಕಿಯರು ಕಟ ಮತ್ತು ಕುಮಿಟೆ ವಿಭಾಗಗಳಲ್ಲಿ ಸ್ಪರ್ಧಿಸುತ್ತಾರೆ. ಓಪನ್ ಫೈಟ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ವಿಜೇತರಿಗೆ 5,000 ರೂಪಾಯಿ ನಗದು ಬಹುಮಾನ, ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನವರಿ 11ರಂದು ಹಾಸನದ ಸ್ವರೂಪ್ ಪ್ರಕಾಶ್ ನೆರವೇರಿಸುತ್ತಾರೆ. ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಹೆಚ್ಚು ಕ್ರೀಡಾಭಿಮಾನಿಗಳು ಪಾಲ್ಗೊಳ್ಳುವಂತೆ ಆರಿಫ್ ಮನವಿಯನ್ನು ಮಾಡಿದರು. ಓಪನ್ ಕರಾಟೆ ಪಂದ್ಯಾವಳಿ ನಡೆಯಲಿದೆ. ಈ ಪಂದ್ಯಾವಳಿಗೆ ಮುಖ್ಯ ಅತಿಥಿಯಾಗಿ ನಮ್ಮ ಜೈದ್ ಖಾನ್ ಸರ್, ಕಲ್ಟ್ ಮೂವಿ ಚಲನಚಿತ್ರ ಹೀರೋ ಜೈದ್ ಖಾನ್ ಸರ್ ಅವರು ಬರ್ತಿದ್ದಾರೆ. ಮತ್ತು ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಮತ್ತು ನಮ್ಮ ಹಾಸನ ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ಸರ್ ಹಾಗೂ ಸಂಸದರಾದ ಶ್ರೇಯಸ್ ಪಟೇಲ್ ಸರ್ ಮತ್ತು ಕರ್ನಾಟಕ ರಾಜ್ಯ ಕರಾಟೆ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ನಮ್ಮ ಶಿಹಾನ್ ಶಿವಮೊಗ್ಗ ವಿನೋದ್ ಸರ್ ಅವರು ಇವರೆಲ್ಲರೂ ಆಗಮಿಸುತ್ತಿದ್ದಾರೆ. ಈ ಪಂದ್ಯಾವಳಿಗೆ ಸುಮಾರು ಒಂದು 800ರಿಂದ 900 ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹೈದರಾಬಾದ್, ಕೇರಳ, ಕೋಲಾರ ಮತ್ತು ಮುಂಬೈ ಅಲ್ಲಿಂದ ಎಲ್ಲ ಪಾರ್ಟಿಸಿಪೆಂಟ್ಸ್ ಕರಾಟೆ ಕ್ರೀಡಾಪಟುಗಳು ಬರ್ತಿದ್ದಾರೆ. ಈ ಪಂದ್ಯಾವಳಿ ಕಟ ಮತ್ತು ಕುಮಿಟೆ 2 ವಿಭಾಗ ಇರುತ್ತೆ. ಆ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಓಪನ್ ಫೈಟ್ ಅಂತ ಇರುತ್ತೆ. ಆ ಓಪನ್ ಫೈಟಲ್ಲಿ ಮಕ್ಕಳು ಅಟೆಂಡ್ ಮಾಡಿದರೆ ಅದರಲ್ಲಿ 5,000 ರೂಪೀಸ್ ಕ್ಯಾಶ್ ಇರುತ್ತೆ ಮತ್ತು ಟ್ರೋಫಿ ಇರುತ್ತೆ ಮತ್ತು ಅವ್ರಿಗೆ ಸರ್ಟಿಫಿಕೇಟ್ ಅದು ಕೂಡ ಕೊಡ್ತೀವಿ. ಸೊ ಇದೊಂದು ಪಾರ್ಟಿಸಿಪೇಟಲ್ಲಿ ನಮಗೆ. ಪತ್ರಿಕಾಗೋಷ್ಠಿಯಲ್ಲಿ ಖಜಾಂಜಿ ಯೂಸಿಫ್, ಕಾರ್ಯದರ್ಶಿ ಜಮೀರ್, ಬ್ಲಾಕ್ ಬೆಲ್ಟ್ ವಿದ್ಯಾರ್ಥಿ ತಂದೆ ಆನಂದ್, ನಿಹಾಲ್, ಅರ್ಫಸ್ ಇತರರು ಉಪಸ್ಥಿತರಿದ್ದರು.